ಎಸ್ಎಸ್ಸಿ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವತಿಯಿಂದ ಸಿಎಚ್ಎಸ್ಎಲ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಕರೆದರು. ಟೋಟಲ್ ವೇಕೆನ್ಸಿಗಳನ್ನ ನೋಡೋದಾದ್ರೆ 3131 ವೇಕೆನ್ಸಿಗಳು ಖಾಲಿ ಅದಾವ. ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟ 23/6/2025 ಐತಿ. ಆನಂತರ ಅಪ್ಲಿಕೇಶನ್ ಕ್ಲೋಸ್ ಡೇಟ್ ಬಂದ್ಬಿಟ್ಟ 18/7/2025 ಐತಿ. ಆನಂತರ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ನೋಡೋದಾದ್ರೆ ಸಿಂಪಲ್ ಆಗಿ ಸೆಕೆಂಡ್ ಇಯರ್ ಅನ್ನ ಪಾಸ್ ಆಗಿರಬೇಕು. ಅಂದ್ರೆ 12th ಲೆವೆಲ್ ನೀವು ಪಾಸ್ ಆಗಿದ್ರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದ್ರೊಳಗ ಯಾವ್ಯಾವ ರೀತಿಯ ವೇಕೆನ್ಸಿಗಳು ಅದಾವ ಅಂತ ನೋಡೋದಾದ್ರೆ ಒಂದೇದು ಬಂದ LDC ಅಂದ್ರೆ ಒಂದು ಲೋವರ್ ಡಿವಿಷನ್ ಕ್ಲರ್ಕ್ ಅಂತೇಳಿ. ಆನಂತರ ಎರಡನೇದ ಡಾಟಾ ಎಂಟ್ರಿ ಆಪರೇಟರ್ DEO. ಈ ಎರಡು ಹುದ್ದೆಗಳನ್ನು ಮಿಕ್ಸ್ ಮಾಡಿ ಮತ್ತೆ ಬೇರೆ ಬೇರೆ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಕರೆದರು. ಟೋಟಲ್ ವೇಕೆನ್ಸಿಗಳು ಬಂದ್ಬಿಟ್ಟ 3131 ವೇಕೆನ್ಸಿಗಳು ಖಾಲಿ ಅದಾವು. ಆನಂತರ ಈ ಹುದ್ದೆಗಳಿಗೆ ಒಂದು ಅಪ್ಲಿಕೇಶನ್ ಫೀ ಅನ್ನ ನೋಡೋದಾದ್ರೆ OBC ಆಗಲಿ EWS ಆಗಲಿ ಮತ್ತು ಜನರಲ್ ಕಾಸ್ಟ್ ಅವರಾಗಲಿ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 100 ರೂಪಾಯಿಯನ್ನ ತುಂಬಬೇಕಾಕೈತಿ. ಆನಂತರ ಫಿಮೇಲ್ ಕ್ಯಾಂಡಿಡೇಟ್ಸ್ ಆಗಲಿ ಮತ್ತು SC ST ದವರಾಗಲಿ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಅನ್ನ ಹಾಕುವಂತಿಲ್ಲ. ಆನಂತರ ನಾವು ಸ್ಯಾಲರಿ ಡೀಟೇಲ್ಸ್ ಬಗ್ಗೆ ಮಾತಾಡೋದಾದ್ರೆ LDC ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕಿಗೆ ಲೆವೆಲ್ 2 ಸ್ಯಾಲರಿ ಸಿಗ್ತೈತೆ. ಅಂದ್ರೆ 19,900 ರೂಪಾಯಿಂದ ಹಿಡಿದ 63,200 ರೂಪಾಯಿ ಮಟ್ಟ ನಿಮ್ಗೆ ಇದ್ರೊಳಗ ಒಂದು ಅಮೌಂಟ್ ಸಿಗ್ತೈತಿ. ಆನಂತರ ಡಾಟಾ ಎಂಟ್ರಿ ಆಪರೇಟರ್ ಬಗ್ಗೆ ಮಾತಾಡೋದಾದ್ರೆ ಇವ್ರಿಗೆ ಲೆವೆಲ್ 4 ಸ್ಯಾಲರಿ ಸಿಗ್ತೈತಿ. ಅಂದ್ರೆ 25,500 ರೂಪಾಯಿಂದ 81,100 ರೂಪಾಯಿ ಮಟ್ಟ ಇವ್ರಿಗೆ ಅಮೌಂಟ್ ಸಿಗ್ತೈತಿ. ಆನಂತರ ಲೆವೆಲ್ 5 ಹೋದರಾಗ 29,200 ರೂಪಾಯಿಂದ 92,300 ರೂಪಾಯಿ ಮಟ್ಟ ಇವರಿಗೆ ಸ್ಯಾಲರಿ ನೀಡಲಾಕೈತಿ. ಆನಂತರ ಡಾಟಾ ಎಂಟ್ರಿ ಆಪರೇಟರ್ ಒಳಗ ಗ್ರೇಡ್ A ಹುದ್ದೆ ಒಳಗೆ ಯಾರು ಪಾಸ್ ಆಗಿರ್ತಾರಲ್ಲ ಅವರಿಗೆ ಲೆವೆಲ್ 4 ಇಂದ ಸ್ಟಾರ್ಟ್ ಆಕೈತಿ. ಅಂದ್ರೆ 25,500 81,100 ರೂಪಾಯಿ ಮಟ್ಟ. ಇದಾಗಿತ್ತು ಒಂದು ಸ್ಯಾಲರಿ ಡೀಟೇಲ್ಸ್. ಈ ಎಜುಕೇಶನ್ ಕ್ವಾಲಿಫಿಕೇಶನ್ ಒಳಗ ಇನ್ನೊಂದು ಐತಿ. ಅದೇನಪ್ಪಾ ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ ಇಂದ ಆಫೀಸ್ ಅಂಡ್ ಕಂಟ್ರೋಲರ್ ಅಂಡ್ ಆಡಿಟರಿ ಜನರಲ್ ಆಫ್ ಇಂಡಿಯಾ ಕ್ಯಾಂಡಿಡೇಟ್ಗಳ ಮಸ್ಟ್ ಅಂಡ್ ಶುಡ್ 12th ಲೆವೆಲ್ ಒಳಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಒಳಗ ಪಾಸ್ ಆಗಿರಬೇಕು. ಇದು ಇದ್ರೊಳಗೆ ಇದೈತಿ. ಆನಂತರ ಉಳಿದವರೆಲ್ಲ 12th ಲೆವೆಲ್ ಒಳಗೆ ಪಾಸ್ ಆದ್ರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆನಂತರ ಈ ಹುದ್ದೆಗಳಿಗೆ ಒಂದು ಏಜ್ ಅನ್ನ ನೋಡೋದಾದ್ರೆ ಏಜ್ ಲಿಮಿಟ್ ಬಂದ್ಬಿಟ್ಟ 18 ವರ್ಷದಿಂದ 27 ವರ್ಷದ ಮಟ್ಟ ಎಲ್ಲರಿಗೂ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಐತಿ. ಆನಂತರ ST ST ಆಗಲಿ OBC ಆಗಲಿ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಅವೈಲೇಬಲ್ ಐತಿ. ಅಂದ್ರೆ ST ST ದವರಿಗೆ 5 ವರ್ಷ ಇದ್ರೆ ನಮ್ಮ OBC ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಆನಂತರ PWD ಆಗಲಿ ಬೇರೆ ಬೇರೆ ಕ್ಯಾಂಡಿಡೇಟ್ಗೆ ಅವ್ರದೇ ಆದ ಒಂದು ಕ್ಯಾಟಗರಿಗೆ ತಕ್ಕಂತ ಏಜ್ ರಿಲ್ಯಾಕ್ಸೇಷನ್ ಅನ್ನ ನಾವು SSC CGL ಆಗಲಿ ಮತ್ತು CHSL ಇದ್ರೋಗಾಗ್ಲಿ ನೋಡಕ್ ಸಿಗ್ತೈತಿ. ಇದ್ರೋ ಕೂಡ ಏಜ್ ರಿಲ್ಯಾಕ್ಸೇಷನ್ ಐತಿ. ಆನಂತರ ಎಕ್ಸಾಮ್ ಡೇಟ್ಗಳನ್ನ ನೋಡೋದಾದ್ರೆ ಒಂದೇದು ಸ್ಕೆಡ್ಯೂಲ್ Tier 1 ಎಕ್ಸಾಮ್ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಐತ್ಲಾ. ಇದು 8/9/2025 18/9/2025 ಮಟ್ಟ ನಡೀತೈತಿ. ಆನಂತರ ಸ್ಕೆಡ್ಯೂಲ್ಡ್ 2 ಅಂದ್ರೆ Tier 2 ಎಕ್ಸಾಮ್ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರ್ತೈತಿ. ಇದು ಕೂಡ ಫೆಬ್ರವರಿ ಮತ್ತು ಮಾರ್ಚ್ 2026 ನಡೀತೈತೆ ಅಂತೇಳಿ ಅಫಿಷಿಯಲ್ ಆಗಿ ಹೇಳಿದಾರು. ಇದಾಗಿತ್ತು ಈ SSC CHSL ಕುರಿತಂತೆ ಕಂಪ್ಲೀಟ್ ವಿವರಣೆ. ಮತ್ತು ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾಗಿದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಯಾವುದೇ ರೀತಿಯ ಜಾಬ್ಗಳ ನೋಟಿಫಿಕೇಶನ್ ಎಲ್ಲಕ್ಕಿಂತ ಮೊದಲು ನಿಮಗೆ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಅನ್ನ ಮಾಡೋದನ್ನ ಮರಿಬೇಡ್ರಿ. ಮುಂದಿನ ವಿಡಿಯೋ ಸಿಗ್ತಾನೋ ಅಲ್ಲಿವರೆಗೂ ಆಸ್ ಯೂಶುವಲ್ ಬಾಯ್.